ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿವತ್ ಚಾನಲ್ಗೆ ಸ್ವಾಗತ. ಧಾರವಾಡ ಪೇಡಾನ ಮನೇಲೆ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 1 ಲೋಟ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಅರ್ಧ ಲೋಟ ನೀರು ಹಾಕೋತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಈ ರೀತಿ ನೊರೆ ನೊರೆ ಥರ ಬರುತ್ತೆ. ಸೊ ಆವಾಗ ಒಂದು ಸ್ವಲ್ಪ ತಗೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ನೋಡಿ ಅದು ಕ್ರಿಸ್ಟಲ್ ಥರ ಆಗಿದೆ, ಅರಿತಾ ಇಲ್ಲ ಅಂದರೆ ಬೂರ ಸಕ್ಕರೆ ರೆಡಿ ಆಗಿದೆ ಅಂತ. ಇದು ಅಂಗಡಿಯಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಅದನ್ನು ಆಮೇಲೆ ಜರಡಿ ಇಟ್ಕೋಬೇಕು. ಸೊ ದಪ್ಪ ಇದ್ದರೆ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಮಾಡ್ಕೋಬೋದು. ಸೊ ಈಗ ಇನ್ನೊಂದು ಪಾನಿಗೆ ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಲೋಟ ಹಾಲಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಕಲರ್ ಬಂದಮೇಲೆ ಹಾಲು ಹಾಕ್ಕೋತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಹಾಲು ಹಾಕಿ ಒಂದು 30 ಸೆಕೆಂಡು ಅದನ್ನು ತಿರುವಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ 3 ಸಲ ಹಾಕ್ಕೋಬೇಕು. ಸೊ ಇದು ಸ್ವಲ್ಪ ಆರಕ್ಕೆ ಬಿಟ್ಟ ಮೇಲೆ ಆರಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ನಿಮ್ಗೆ ಈ ರೀತಿ ಚೆನ್ನಾಗೆಲ್ಲ ಹೊಂದ್ಕೊಂಡಿರುತ್ತೆ. ಸೊ ನಾವು ಪ್ರಿಪೇರ್ ಮಾಡಿದಂಥ ಬೂರ ಸಕ್ಕರೆನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಧಾರವಾಡ ಪೇಡ ಆಕಾರದಲ್ಲಿ ಅಥವಾ ಉಂಡೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ಉಂಡೆ ಮಾಡಿಕೊಂಡು ಬೂರ ಸಕ್ಕರೆಯಲ್ಲಿ ಈ ರೀತಿ ಉಳ್ಳಾಡಿಸಿದ್ರೆ ನಮ್ಮ ಧಾರವಾಡ ಪೇಡ ರೆಡಿ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.